ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು 2 ವಿಡಿಯೋದಲ್ಲಿ ನಾನು ಮಂತ್ರಾಲಯಕ್ಕೆ ಬಂದಿರೋದೆಲ್ಲ ತೋರಿಸಿದ್ದೆ. ನೆಕ್ಸ್ಟು ಮಂತ್ರಾಲಯದಲ್ಲೇ ನಾವು ಒಂದು ಆಟೋ ಮಾಡಿಕೊಂಡ್ರೆ ಒಬ್ಬರಿಗೆ 150 ರೂಪಾಯಿ ತೊಗೋತಾರೆ. ನಮಗೆ ಅಲ್ಲೇ ಹತ್ತಿರದಲ್ಲಿರೋ 5 ಪ್ರಸಿದ್ಧ ದೇವಸ್ಥಾನಗಳನ್ನು ತೋರಿಸ್ತಾರೆ. ನಾವು ಇದೇ ವ್ಯಾನ್ ಮಾಡಿಕೊಂಡು ಒಂದು 7-8 ಜನ ಸೇರಿಬಿಟ್ಟು ಹೋಗ್ತಾಯಿದ್ವಿ. ನಾವು 3 ಜನ ಇದ್ವಿ, ಮತ್ತು ಬೇರೆಯವ್ರನ್ನೆಲ್ಲ ಸೇರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ನೋಡಿ, ಹಳ್ಳಿ ಕಡೆ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಅದಕ್ಕೆ ಒಂದು ಕ್ಲಿಪ್ ಹಾಕಿದೆ. ಹಾಗೆ ಮಾತಾಡಿಕೊಂಡು ಒಂದು 5 ದೇವಸ್ಥಾನ. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಆ ಕಡೆ ಜಾಸ್ತಿನೇ ಇದೆ ಬಿಸಿಲು. ನಾವು ಹೋದ್ವಲ್ಲ, ಮೊದಲೇ ದಿನ ಮಳೆ ಬಂದಿತ್ತು, ಹಾಗಾಗಿ ಸ್ವಲ್ಪ ತಂಪಿತ್ತು. ಆದ್ರೂ ನಾವು ಏನು ಮಾಡಿದ್ವಿ ಅಂದರೆ ದೇವಸ್ಥಾನ ರೂಮ್ಗೆ ವಾಪಸ್ ಹೋಗಲಿಲ್ಲ. ಹೆಂಗೋ ದೇವಸ್ಥಾನಕ್ಕೆ ಬಂದಿದ್ದೀವಿ, ಈ ಕಡೆಯಿಂದನೇ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋದ್ವಿ. ಅಲ್ಲಿ ನೋಡಿದ್ರೆ ನಾನು 5 ದೇವಸ್ಥಾನಗಳನ್ನ ತೋರಿಸ್ತೀನಿ. ಕಾಲುಗಳೆಲ್ಲ ಫುಲ್ಲು ಬರ್ನ್ ಆಗೋ ಥರ ಆಗ್ಬಿಡ್ತು, ಅಷ್ಟು ಬಿಸಿಲು. ಎಲ್ಲಿ ಹೆಜ್ಜೆ ಇಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಇದು ಆಗಿತ್ತು. ಇದು ನೋಡಿ, ಆಂಜನೇಯ ದೇವಸ್ಥಾನ. ಇದು ಆಂಜನೇಯ ಮೂರ್ತಿ ಇರೋದು ಇದೇ ಮೊದಲು ತೋರಿಸಿದ್ದು ನಮಗೆ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನನೂ. ಆಂಜನೇಯ ದೇವಸ್ಥಾನ ಈಗ ಆಂಜನೇಯ ದೇವಸ್ಥಾನ ನೋಡಿಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಿ, ದೊಡ್ಡ ದೊಡ್ಡ ಬಂಡೆಗಳು, ತುಂಬ ದೊಡ್ಡದಾಗಿತ್ತು ಬಂಡೆಗಳು. ಅದಕ್ಕೆ ಅದೊಂದು ಕ್ಲಿಪ್ ಹಾಕಿದ್ದೀನಿ, ಹಿಂದೆ ಕಾಣಿಸ್ತಾ ಇದೆ ನೋಡಿ. ಆಮೇಲೆ ಆ ಕಡೆ ಭತ್ತ ಬೆಳೆಯೋದು ಜಾಸ್ತಿ. ಈ ಏರಿಯಾದಲ್ಲಿ ಏನೂ ಅಷ್ಟಾಗಿ ಕಾಣಿಸ್ಲಿಲ್ಲ ನಮಗೆ. ಮುಂದೆ ನೋಡಿದ್ರೆ ಭತ್ತ ಎಲ್ಲ ಜಾಸ್ತಿ ಬೆಳೆದಿದ್ರು. ನೋಡಿ, ಬಿಸಿಲು ಗೊತ್ತಾಗ್ತಾ ಇರಬೇಕು, ತುಂಬ ಬಿಸಿಲು. ನಮ್ಮ ಮೈಸೂರು ಕಡೆ ಎಲ್ಲ ಸ್ವಲ್ಪ ಕಡಿಮೆ, ಈ ಕಡೆ ಇದು ಜಾಸ್ತಿ ಇದೆ ಬಿಸಿಲು. ಆಮೇಲೆ ಹೊಳೆಯಲ್ಲಿ ಮಾತ್ರ ನೀರೇ ಇರಲಿಲ್ಲ, ನನ್ನ ಮೊದಲೇ ವಿಡಿಯೋದಲ್ಲಿ ತೋರಿಸ್ದಂಗೆ. ಇದು ಪಂಚಮುಖಿ ಆಂಜನೇಯ ದೇವಸ್ಥಾನ ಈಗ ಬಂದಿದ್ದು. 5 ಮುಖದ ದೇವಸ್ಥಾನ ಇದೆ. ಇಲ್ಲಿ ರಾಯರು ಮೊದಲು ಇಲ್ಲೇ ಇದ್ದಿದ್ದಂತೆ, ಇಲ್ಲಿಂದನೇ ಮಂತ್ರಾಲಯಕ್ಕೆ ಹೋಗಿದ್ದು ಅಂತ ಹೇಳ್ತಾ ಇದ್ವಿ ಇಲ್ಲಿ ಜನ. ಇಲ್ಲಿ ಏನಿದ್ವಲ್ಲ ನಾವೆಲ್ಲರೂ ಸೇರಿ ಒಂದೇ ಇದ್ರ ಗಾಡೀಲಿ ಬಂದಿದ್ವಿ. ಇಲ್ಲ ಹೋಯ್ತು ನಡೆ, ಈ ಕಡೆ ಆಂಜನೇಯ ದೇವಸ್ಥಾನದ ಹಿಂಭಾಗನೇ ಇನ್ನೊಂದು ಲಕ್ಷ್ಮೀ ದೇವಸ್ಥಾನ ಇದೆ. ಅಲ್ಲೂ ಅವರು 5 ದೇವಸ್ಥಾನ ಹಿಂದೆ ಕಾಣಿಸ್ತಾ ಇದ್ದಿಲ್ಲ ಅದು. ಆದರೆ ನಾವು ಹೋಗಲಿಲ್ಲ, ಚಪ್ಪಲಿ ಬೇರೆ ತಂದಿರಲಿಲ್ಲ. ಅಲ್ಲಿ ಮಣ್ಣು ಇದು ತುಂಬ ಇದು ಆಗ್ತಾಯಿತ್ತು, ಹಾಗಾಗಿ ನಾವು ಆ ಸೈಡ್ ಹೋಗಲೇ ಇಲ್ಲ. ಇದೊಂದೇ ಮುಗಿಸ್ಕೊಂಡ್ವಿ. ಅದೇ ಅವರು 5 ಏನೋ ದೇವಸ್ಥಾನ ಇರ್ತಾರೆ, ಅದರಿಂದ ಅದು ಒಂದು ಲಕ್ಷ್ಮೀ ದೇವಸ್ಥಾನ. ಆಮೇಲೆ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಅಪ್ಪನ ಅಂತ ರಾಯರು ವರ್ಷದವರು ಅವ್ರನ್ನ ಇದು ಮಾಡಿದ್ರು. ಅಲ್ಲಿ ತಪಸ್ಸು ಮಾಡ್ತಾ ಇದ್ರಂತೆ ರಾಯರು. ಹಾಗಾಗಿ ಆ ಇದಕ್ಕೆ ಹೋಗ್ತಾ ಇದ್ವಿ. ದಾರಿ ತುಂಬ ಎಲ್ಲ ಹಸಿರಾಗಿದೆ. ಒಂದು ಏರಿಯಾದಲ್ಲಿ ತುಂಬ ಇದೆ. ಇದು ನೋಡಿ, ಅಪ್ಪನ್ನಾಚಾರ್ಯ ಮನೆ ಅಂತ. ಇಲ್ಲೇ ರಾಯರು ತಪಸ್ಸಿಗೆ ಕೂತಿದ್ರು ಅಂತ ಇಲ್ಲಿದೆ ನೋಡಿ. ಇಲ್ಲಿ ರಂಗೋಲಿ ಎಲ್ಲ ಹಾಕಿದಾರಲ್ಲ, ಇಲ್ಲೇ ಧ್ಯಾನಕ್ಕೆ ಕೂತಿದ್ದಂತೆ. ಈ ಒಂದು ಒಳಗಡೆ ಹೋಗ್ತಾ ಇದೆ. ಅಲ್ಲಿ ಅದು ಹಾವು
ಅಲ್ಲೇ ಇರ್ತಿತ್ತಂತೆ. ಅಲ್ಲಿ ಒಳಗಡೆ ಹೇಳ್ತಾ ಇದ್ರು. ಅಪ್ಪಣ್ಣಾಚಾರ್ಯ ಮನೆ ಇದೊಂದು. ಟೋಟಲ್ ಈಗ 4 ಆಯಿತು. ಇನ್ನು ಕೊನೆಗೆ ನಾವು ಹೋಗೋದು ಬೃಂದಾವನ, ರಾಯರ ಬೃಂದಾವನ ಕರ್ಕೊಂಡೋಗಿದ್ದು ಕೊನೆಯದಾಗಿ. ಅದು ಬಿಚ್ಚಾಲೆ ಅಂತಾರೆ. ಅದು ತುಂಬ ಚೆನ್ನಾಗಿದೆ. ಅಲ್ಲಿ ಈ ಒಂದೊಂದು ಸೈಡು ಏನು ಬೆಳೆಗಳಿಲ್ಲ ಅಂದರೆ ಅದೇ ಕಿನಾಲ್ ಹೇಗೆ ಹೋಗುತ್ತಲ್ಲ ನೀರದ್ದು, ಆ ಸೈಡೆಲ್ಲ ಸ್ವಲ್ಪ ಇದು ಇರುತ್ತೆ. ಒಂದೊಂದು ಸೈಡು ಮರುಭೂಮಿ ಥರನೇ ಅನಿಸುತ್ತೆ, ಅಂದರೆ ಒಂದೇ ಬೆಳೆ ಬೆಳಿಬೋದು ಅಂತ. ಆದರೆ ಗುಡ್ಡ ಅದು ಇದು ಕಲ್ಲುಗಳು ನೋಡೋಕ್ಕೆ ತುಂಬ ದೊಡ್ಡ ದೊಡ್ಡ ಕಲ್ಲುಗಳನ್ನ ಅದೇ ವಿಡಿಯೋ ಮಾಡ್ತಾ ಇದ್ದೆ ನಾನು. ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಇದು ನೋಡಿ ಬಿಚ್ಚಾಲೆ, ಅದೇ ಬೃಂದಾವನ ಅಂತ ಲಾಸ್ಟ್. ಇದು 5ನೇ ದೇವಸ್ಥಾನ. ಇವೆಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ದೇವಸ್ಥಾನದ ಬಗ್ಗೆ ಎಲ್ಲ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಬಾಳೆ ಎಲೆ ಮತ್ತು ಬೆಲ್ಲದಲ್ಲಿ ಮಾಡಿರುವ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ. ನಾವು ಮಂತ್ರಾಲಯಕ್ಕೆ ಬಂದರೆ ಈ 5 ದೇವಸ್ಥಾನಗಳನ್ನು ನೋಡಲೇಬೇಕಾಗಿರುವಂತಹ ಪ್ರಸಿದ್ಧ ದೇವಸ್ಥಾನ. ಅದೇ ಆಟೋದವರಿಗೆ 150 ರೂಪಾಯಿ ಕೊಟ್ಟರೆ ನಮ್ಮನ್ನ ಅವರು ಎಲ್ಲ ತೋರಿಸ್ಬಿಟ್ಟು ತಂದು ಮಂತ್ರಾಲಯದಲ್ಲಿ ಬಿಡ್ತಾರೆ. ಅಲ್ಲಿ ಪ್ರಸಾದ ಎಲ್ಲ ಇತ್ತು. ಬಿಚ್ಚಾಲೆಯಲ್ಲಿ ಪ್ರಸಾದ ಇತ್ತು. ತುಂಬ ಜನ ಪ್ರಸಾದ ಮಾಡ್ತಾಯಿದ್ರು ಬೃಂದಾವನದಲ್ಲಿ. ಅಲ್ಲಿ ಮೇಲೆ ಹೋಗ್ತಿದ್ದಾರೆ ನೋಡಿ, ಅಲ್ಲೇ ಇರೋದು ಬೆಲ್ಲದ್ದು ಇದು ದೇವಸ್ಥಾನ. ಇರುಚಿನಿ ಬಿಸಿಲು ಜಾಸ್ತಿ. ಎಷ್ಟು ವಿಶೇಷ ನೋಡಿ ಅಲ್ವಾ? ಮಾಡಿ ಇದೇ ನೋಡಿ ಆ ದೇವಸ್ಥಾನ, ಬಾಳೆ ಎಲೆ ಮತ್ತು ಬೆಲ್ಲದಲ್ಲಿ ಮಾಡಿರೋದು. ಇದ್ರ ಬಗ್ಗೆ ನಾನು ಸಪ್ರೇಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ ಚಿಕ್ಕದಾಗಿ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಬಿಸಿಲು ಎಷ್ಟಿದೆ ಆ ಕಡೆ ಅಂತ. ಈಗ ಎಲ್ಲ ಕಡೆನೂ ಬಿಸಿಲಿದೆ, ಬಟ್ ಆ ಸೈಡು ಸ್ವಲ್ಪ ಜಾಸ್ತಿ ಮಳೆ ಕಡಿಮೆ ಅನಿಸುತ್ತೆ, ಹಾಗಾಗಿ ಬಿಸಿಲು ಜಾಸ್ತಿ ಇತ್ತು. ಹೇಗನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಇಲ್ಲದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋ ಮೊದಲಿಗೆ ಬರುತ್ತೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.